ಎಲ್ರಿಗೂ ನಮಸ್ತೆ. ಇವತ್ತು ಭಾನುವಾರ ಅಲ್ಲ, ನಾನು ಬೆಳಗ್ಗೆ ಒಂದು ಲೋಟ ನೀರನ್ನ ಕುಡಿತೀನಿ ಡೈಲಿ. ಹಾಗೆ ಇವತ್ತು ಒಂದು 4 ಕರಿಬೇವನ್ನ ತಿಂದೆ ಮತ್ತು ಸ್ವಲ್ಪ ಶುಂಠಿ ಟೀ ಕೂಡ ಮಾಡ್ಕೊಂಡಿದ್ದೆ. ಹಾಗೆ ನಾನು ಗಿಡಗಳನ್ನು ತುಂಬ ದಿನದಿಂದ ನೋಡಿರಲಿಲ್ಲ, ಹಾಗೆ ನೀರು ಹಾಕಕ್ಕೆ ಬಿಡ್ತಿದ್ದೆ. ಇವತ್ತು ತುಳಸಿ ಗಿಡನ ಸ್ವಲ್ಪ ಅಬ್ಸರ್ವ್ ಮಾಡಿದೆ, ಅದರಲ್ಲಿ ಹಳೆ ಹೂಗಳೆಲ್ಲ ತುಂಬ ಒಣಗೋಗಿದೆ. ಅದರಿಂದ ಅದು ಚಿಗುರಾಗತ್ತಿಲ್ಲ. ಅದಕ್ಕೆ ನಾನು ಅದ್ರಾಗಿರೋ ಎಲ್ಲ ಹಳೆ ಹೂವನ್ನ ಕಿತ್ತು ಒಗಿತಾ ಇದ್ದೀನಿ. ಯಾಕಂದರೆ ಈ ಥರ ಹಳೆ ಹೂಗಳನ್ನ ಎಲ್ಲ ಬಿಡಿಸಿ ಒಗೆಯೋದ್ರಿಂದ ಅದು ಇನ್ನೊಂದು ಸಲ ಚೆನ್ನಾಗಿ ಚಿಗುರುತ್ತೆ. ಹೀಗೆಲ್ಲ ಕ್ಲೀನ್ ಆದಮೇಲೆ ಸ್ವಲ್ಪ ಗಿಡಗಳಿಗೆ ಕೂಡ ನೀರು ಹಾಕಿದೆ. ಆಲಿವೆರಾ ಗಿಡ ನೋಡಿರಿ ಯಾವ ಥರ ಆಗಿದೆ. ನಮ್ಮ ಆಲಿವೆರಾ ಗಿಡ ಇದೆಲ್ಲ ಅದು ತುಂಬ ಹಳದಿ ಆಗಿಬಿಟ್ಟಿತ್ತು. ಅದನ್ನು ಬೇರೆ ಕಡೆ ಹಾಕಿದ್ದೇವೆ. ಇವಾಗ ಮಣ್ಣೆಲ್ಲ ಚೇಂಜ್ ಮಾಡಿದ್ದೀವಿ. ಈಗ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿದೆ. ನಿನ್ನೆ ನೋಡಿ ನಮ್ಮ ಅತ್ತೆಯವರು ಇನ್ನೊಂದು ಸ್ವಲ್ಪ ಗಿಡಗಳನ್ನು ನೆಟ್ಟಿದ್ದಾರೆ. ಅವಕ್ಕೂ ಕೂಡ ನೀರು ಹಾಕ್ತಾ ಇದ್ದೀನಿ. ಈಗ ನಾವು ಊರಿಗೆ ಹೋಗಿದ್ವಲ್ಲ, ಅಲ್ಲಿಂದ ಸ್ವಲ್ಪ ತೆಂಗಿನ ಸೊಸಿನ ತೊಗೊಬಂದಿದ್ವಿ. ತೆಂಗಿನ ಮರದ ಸೊಸಿನ ಅದನ್ನು ಕೂಡ ನೆಟ್ಟಿದ್ದೇವೆ. ಸ್ವಲ್ಪ ದಿವಸ ಆದಮೇಲೆ ಅದನ್ನು ಬೇರೆ ಕಡೆ ತೆಗೆದು ಹಾಕ್ಕೊತೀವಿ. ಈ ಥರ ಎಲ್ಲ ಮನೆ ಕೆಲಸನೂ ಕೂಡ ಮಾಡಿಕೊಂಡೆ, ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ಇವತ್ತು ಸಂಡೇ ಎಲ್ಲ, ಅದಕ್ಕೆ ಸ್ವಲ್ಪ ಬೇಗ ಆಗಲಿಲ್ಲ ಕೆಲಸ, ಲೇಟಾಗಾಯಿತು. ಮತ್ತು ನಾಷ್ಟಕ್ಕೆ ನಾನು ಬೆಳಗ್ಗೆ ಏನೂ ಮಾಡಿರಲಿಲ್ಲ. ನಮ್ಮ ನಾದಿನಿಯವರು ನಾಷ್ಟಕ್ಕೆ ಪಡ್ಡು ಮತ್ತು ಚಟ್ನಿನ ಕೊಟ್ಟು ಕಳಿಸಿದ್ರು. ಹಾಗೆ ನಾನು ಮಧ್ಯಾಹ್ನ ಊಟಕ್ಕೆ ಎಲ್ಲ ತರಕಾರಿನ ಹಾಕ್ಕೊಂಡು ಅದನ್ನು ಕುದಿಸಿಟ್ಕೊಂಡಿದ್ದೀನಿ. ಮತ್ತು ಒಂದು ಬಳ್ಳೆಗೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಕರಿಬೇವು ಹಾಕ್ಕೊಂಡು ನಂತರ ಅದಕ್ಕೆ ಉಳ್ಳಾಗಡ್ಡಿನ ಹಾಕ್ಕೊತೀನಿ. ಉಳ್ಳಾಗಡ್ಡಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಅದಕ್ಕೆ ಸ್ವಲ್ಪ ಹೆಚ್ಚಿಟ್ಕೊಂಡಿರೋ ಅಂಥ ಟೊಮೆಟೊ ಹಣ್ಣು ಕೂಡ ಹಾಕ್ಕೊತೀನಿ. ಟೊಮೆಟೊ ಹಣ್ಣನ್ನ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊತೀನಿ. ಯಾಕಂದರೆ ಅದು ಸ್ವಲ್ಪ ಮೆತ್ತಗಾಗೋರು ಕಾಸು ಬೇಯಿಸ್ಬೇಕಲ್ಲ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮೆತ್ತಗಾಗೋರು ಬೇಯಿಸ್ಕೊತೀನಿ. ಬೇಯಿಸ್ಕೊಳಕ್ಕೆ ಬಿಟ್ಟು ನಾನು ಸ್ಟವ್ನ ಕಮ್ಮಿ ಇದರಲ್ಲಿಟ್ಟು ನಂತರ ಮೀನು ನೋಡ್ರಿ, ಮೀನು ಪಲ್ಯ ಮಾಡ್ತಿದ್ದೀನಿ. ನಿಮಗೆ ಗೊತ್ತಾಗಿರ್ಬೋದು, ಸ್ಟಾರ್ಟಿಂಗ್ ಬ್ಯಾನರ್ನ ನೋಡಿ. ಈ ಥರ ಒಣ ಮೀನನ್ನ ನಾನು ತಂದಿಟ್ಕೊಂಡಿದ್ದೀನಿ. ಸ್ವಲ್ಪ ಊರಿಗೆ ಹೋದಾಗ ಬಾಂಗಡ ಮೀನು, ಇದನ್ನು ಸ್ವಲ್ಪ ಉಗುರು ಬೆಚ್ಚಗಿರೋ ನೀರಿನಾಗ ಈ ಥರ ನೆನೆ ಇಟ್ಟು ಅದನ್ನು ಕ್ಲೀನಾಗಿ ತೊಳ್ಕೊತೀನಿ. ಈ ಥರ ಉಗುರು ಬೆಚ್ಚಗಿರೋ ನೀರನ್ನ ಹಾಕ್ಕೊಳೋದ್ರಿಂದ ಮೀನು ತುಂಬ ಚೆನ್ನಾಗಿ ಕ್ಲೀನ್ ಆಗ್ತವೆ. ಅದರಲ್ಲಿರುವ ಜಿಡ್ಡೆಲ್ಲ ಹೋಗುತ್ತೆ. ಅದಕ್ಕೆ ನಾನು ಸ್ವಲ್ಪ ಉಗುರು ಬೆಚ್ಚಗಿರೋ ನೀರನ್ನ ಹಾಕ್ಕೊತೀನಿ. ಈ ಥರ ನೀರನ್ನ ಚೆನ್ನಾಗಿ ತೆಗೆದು ವಾಶ್ ಮಾಡಿ ಮತ್ತೆ ಇನ್ನೊಂದು ಸಲ ನಾನು ಅದ್ರಾಗ ನೀರನ್ನ ಹಾಕಿ ನೆನೆ ಇಡ್ತೀನಿ. ಈ ಥರ ನೆನೆ ಇಡೋದ್ರಿಂದ ಸ್ವಲ್ಪ ಮೆತ್ತಗೂ ಆಗುತ್ತೆ ಮತ್ತು ಕ್ಲೀನ್ ಆಗುತ್ತೆ. ನಂತರ ನಾನು ಅದೇ ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಹಣ್ಣಿಗೆ ಸ್ವಲ್ಪ ಅರಶಿನ ಪುಡಿನ ಹಾಕ್ಕೊತೀನಿ. ನಂತರ ಅದಕ್ಕೆ ನಾನು ಬೇಯಿಸಿಟ್ಕೊಂಡಿದ್ನಲ್ಲ ತರಕಾರಿನ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊತೀನಿ. ಈ ಥರ ಚೆನ್ನಾಗಿ ಬಾಡಿಸ್ಕೊಂಡಾದ್ಮೇಲೆ ನಾನು ಈ ಪಲ್ಯನ ಸ್ವಲ್ಪ ತೆಳ್ಳಗೆ ಮಾಡ್ಕೊತೀನಿ. ಯಾಕಪ್ಪ ಅಂದ್ರೆ ಅದನ್ನು ರೈಸ್ ಜೋಡಿ ಕೂಡ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಮತ್ತು ಸ್ವಲ್ಪ ಟೇಸ್ಟ್ ಮಾಡಿ ರುಚಿನ ಕೂಡ ಹಾಕ್ಕೊಂಡೆ. ನಂತರ ಮೀನನ್ನ ಹಾಕ್ಕೊತಾ ಇದ್ದೀನಿ. ನೋಡಿ ಇಲ್ಲಿ ಈ ಥರ ಮೀನನ್ನ ಚೆನ್ನಾಗಿ ಹಾಕ್ಕೋಬೇಕು. ಹಾಕ್ಕೊಂಡ ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಅದನ್ನು ಹಾಗೆ ಸ್ವಲ್ಪ ಸ್ಟೀಮಲ್ಲಿ ಇಟ್ಟು ಅದಕ್ಕೆ ಒಂದು ಪ್ಲೇಟ್ ಮುಚ್ಚಬೇಕು. ಈ ಥರ ಫುಲ್ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ಥರ ಬೇಯ್ತಾ ಇದೆ. ಒಂದು ಪ್ಲೇಟ್ ಮುಚ್ಕೊತಾ ಇದ್ದೀನಿ. ನಂತರ ನಾನು ಇವತ್ತು ಜಿಂಗಿ ಪಲ್ಯ ಕೂಡ ಮಾಡ್ತಿದ್ದೀನಿ. ಜಿಂಗಿ ಪಲ್ಯ ನಮ್ಮ ಕಡೆ ತುಂಬ ಸ್ಪೆಷಲ್ಲು. ಒಂದು ಪಾವಷ್ಟು ಜಿಂಗಿ ಇದ್ವು, ಒಂದು ಪಾವಷ್ಟು ಜಿಂಗಿನ ಹಾಕ್ಕೊಂಡು ನಾನು ಅದನ್ನು ಚೆನ್ನಾಗಿ ಆರಿಸ್ಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಈ ಥರ ಕ್ಲೀನ್ ಮಾಡ್ಕೋಬೇಕು. ನಂತರ ಅದನ್ನು ಕೂಡ ಒಂದು ಪಾತ್ರೆಯಲ್ಲಿ ನೆನೆ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ವಾಶ್ ಮಾಡ್ಕೊತೀನಿ. ವಾಶ್ ಮಾಡ್ಕೊಂಡ್ಮೇಲೆ ಜಿಂಗಿ ಪಲ್ಯ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಬಳ್ಳಿ ಎಣ್ಣೆ ಹಾಕ್ಕೊಂಡು ಅದ್ರಾಗ ಕೂಡ ಉಳ್ಳಾಗಡ್ಡಿ ಟೊಮೆಟೊ ಹಣ್ಣು ಎಲ್ಲನೂ ಕೂಡ ಹಾಕ್ಕೊತೀನಿ. ಇದೇನಪ್ಪ ಇವ್ರು ಬರೀ ಉಳ್ಳಾಗಡ್ಡಿ ಟೊಮೆಟೊ ಹಣ್ಣು ಕೊತ್ತಂಬರಿ ಸೊಪ್ಪು ಅಂತಾರೆ ಅಂತ ಅನ್ಕೋಬೇಡಿ. ಯಾಕಂದರೆ ನಾನೆಲ್ಲ ನಾಟಿ ಸ್ಟೈಲ್ ಮಾಡ್ತೀನಿ. ನಾವು ಯಾವುದೇ ರೀತಿ ಟೇಸ್ಟಿಂಗ್ ಪೌಡ್ರ್ಗಳನ್ನ ಜಾಸ್ತಿ ಯೂಸ್ ಮಾಡಲ್ಲ. ಗರಂ ಮಸಾಲ ಅದು ಇದು ಅಂತ ಯಾವುದು ಯೂಸ್ ಮಾಡೋಂಗಿಲ್ಲ. ಸ್ವಲ್ಪ ನಾನು ಮನೇಲಿ ನಂದು ಪರ್ಸ್ನಲ್ ಗರಂ ಮಸಾಲ ಮಾಡ್ಕೊಂಡಿದ್ದೀನಿ, ಅದನ್ನಷ್ಟೇ ಬೇರೆ ಸಾಂಬಾರುಗಳಿಗೆ ಹಾಕ್ಕೊತೀನಿ. ಇಲ್ಲಿ ನೋಡಿರಿ ಈ ಥರ ಟಮಾಟನ ಹಾಕ್ಕೋಬೇಕು. ಉಳ್ಳಾಗಡ್ಡಿ ಟೊಮೆಟೊ ಹಣ್ಣು ಚೆನ್ನಾಗಿ ಬಾಡಿಸ್ಕೋಬೇಕು. ಅದಕ್ಕೂ ಕೂಡ ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದು ಮೆತ್ತಗಾಗೋವರೆಗೂ ಚೆನ್ನಾಗಿ ಬಾಡಿಸ್ಕೋಬೇಕು. ನಾನು ಇದಕ್ಕೆ ಸ್ವಲ್ಪ, ನಾವು ಖಾರ ಭಾಳ ತಿಂತೇವಲ್ಲ, ಖಾರದ ಪುಡಿನ ಜಾಸ್ತಿ ಹಾಕ್ಕೊತೀನಿ. ಜಿಂಗಿಗೆ ಸ್ವಲ್ಪ ಖಾರ ಜಾಸ್ತಿ ಇರಬೇಕು, ಅಂದರೆ ಖಾರ ಖಾರವಾಗಿ ರೊಟ್ಟಿಗೆ ಚೆನ್ನಾಗಿರ್ತೈತಿ. ನಂತರ ಸ್ವಲ್ಪ ಅರಶಿನ ಪುಡಿ ಕೂಡ ಹಾಕ್ಕೊತೀನಿ. ಇದು ನಮ್ಮ ಮನೇಲಿ ಎಲ್ರಿಗೂ ತುಂಬ ಇಷ್ಟ, ಜಿಂಗಿ ಪಲ್ಯ ಮತ್ತು ರೊಟ್ಟಿ. ಸಂಡೇ ಬಂತು ಅಂದರೆ ಈ ಥರ ಏನಾದ್ರು ಸ್ಪೆಷಲ್ ಮಾಡಬೇಕು. ನೋಡಿ ಈ ಥರ ಜಿಂಗಿನ ಇನ್ನೊಂದು ಸಲ ತೊಳೆದು ನೆನೆ ಇಟ್ಕೊಂಡಿದ್ದೆ. ಅದನ್ನು ಈ ಥರ ನೀರನ್ನ ಚೆನ್ನಾಗಿ ಹಿಂಡಿ
ಚೆನ್ನಾಗಿ ಹಿಂಡಿ ಅದನ್ನು ಫ್ರೈಗೆ ಹಾಕ್ಕೋಬೇಕು. ಹಾಕ್ಕೊಂಡಾದ್ಮೇಲೆ ಈ ಥರ ಚೆನ್ನಾಗಿ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ಇದ್ರಾಗ ಒಬ್ಬೊಬ್ಬರು ಎಣ್ಣೆ ಜಾಸ್ತಿ ಹಾಕ್ಕೊಂಡ್ರೆ ಎಣ್ಣೆಲೇ ಬೇಯಿಸ್ಬೋದು. ನಾನು ಎಣ್ಣೆ ಕಮ್ಮಿ ಹಾಕ್ಕೊಂಡೇನೆ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ನೀರು ಹಾಕ್ಕೊಂಡು ಅದನ್ನು ಸ್ವಲ್ಪ ಬೇಯೋದಕ್ಕೆ ಇಡ್ತೀನಿ. ನೋಡಿರಿ ಇಲ್ಲಿ ಬೇಯ್ತಾ ಇದೆ. ಅದು ಪ್ಲೇಟ್ ಮುಚ್ಚಿ ಇಡ್ತೀನಿ. ನಾನು ಒಂದು ಕಡೆ ರೈಸ್ ಮಾಡೋಕೆ ಇಟ್ಕೊಂಡಿದ್ದೀನಿ. ಮತ್ತು ನಾನು ಸ್ವಲ್ಪ ರೊಟ್ಟಿ ಮತ್ತು ರೈಸ್ ಕೂಡ ಮಾಡ್ಕೊಂತ ರೈಸ್ ಮಾಡಿಕೊಂಡೆ. ನಂತರ ರೊಟ್ಟಿ ಮಾಡೋಕ್ಕೆ ನೀರು ಕುದ್ಸೋಕೆ ಇಟ್ಕೊಂಡಿದ್ದೆ. ಆ ನೀರಿಗೆ ನನಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನ ಹಾಕ್ಕೊತೀನಿ. ಹಿಟ್ಟನ್ನ ಹಾಕ್ಕೊಂಡು ನಾನು ಈ ಥರ ಇವಾಗ ಮಾಡ್ತಿದ್ದೀನಿ. ನಿಮಗೆ ಯಾವತ್ತೂ ತೋರಿಸ್ಕೊಟ್ಟಿಲ್ಲ. ಡೈರೆಕ್ಟಾಗಿ ಹಿಟ್ಟಿಗೆ ನೀರು ಹಾಕ್ಕೊಂಡಿದ್ದೆ. ಬಟ್ ಇವಾಗ ನೀರನ್ನ ಕುದಿಸ್ಕೊಂಡು ಅದ್ರಾಗ ಹಿಟ್ಟು ಹಾಕ್ಕೊಂಡು ಈ ಥರ ಕಲಸ್ಕೊತಿದ್ದೀನಿ. ಈ ಥರ ಮಾಡೋದ್ರಿಂದ ರೊಟ್ಟಿ ತುಂಬ ಮೆತ್ತಗೆ ಸ್ಮೂತಾಗಿ ಬರ್ತವೆ ಮತ್ತು ಚೆನ್ನಾಗಿ ಉಬ್ತವೆ. ಮತ್ತು 2 ದಿನ ಇಟ್ಟರೂ ಅದು ಕಟ್ಟಗೆ ಆಗಿರಲ್ಲ, ಮೆತ್ತಗೆ ಇರ್ತವೆ. ಜಿಗಿ ತುಂಬ ಚೆನ್ನಾಗಿ ಬರುತ್ತೆ. ರೊಟ್ಟಿ ಮಧ್ಯೆ ಹರಿಯೋದಿಲ್ಲ, ಚೆನ್ನಾಗಿರುತ್ತೆ. ರೊಟ್ಟಿ ಚೆನ್ನಾಗಿ ಆಗ್ತವೆ ಈ ಥರ ಜಿಗಿ ಹಾಕ್ಕೊಂಡ್ರೆ. ನೋಡಿ ರೊಟ್ಟಿ ಅದು ನಾನು ಒಂದು ಸಲ ರೊಟ್ಟಿ ಮಾಡಿದೆಪ್ಪ ಅಂದರೆ 15ರಿಂದ 20 ರೊಟ್ಟಿ ಮಾಡ್ತೀನಿ. ನಮ್ಮ ಮನೆಯಲ್ಲಿ ಒಟ್ಟು 2 ಊಟಕ್ಕೆ ಕರೆಕ್ಟ್ ಆಗಬೇಕು ರೊಟ್ಟಿ. ಆ ಥರ ಒಂದು 20 ರೊಟ್ಟಿ ಮಾಡ್ತೀನಿ. ನೀವು ಯಾವ ಥರ ರೊಟ್ಟಿ ಮಾಡ್ತೀರಾ ಅಂತ ಅಂದು ಸ್ವಲ್ಪ ಕಮೆಂಟ್ಸ್ ಮಾಡಿ. ನೋಡಿ ಈ ಥರ ರೊಟ್ಟಿ ಹಾಕ್ಕೊಂಡು, ಇದು ರೊಟ್ಟಿ ಹಂಚು ನನಗೆ ತುಂಬ ಇಷ್ಟ ಆಕತ್ತೆ. ಯಾಕಂದರೆ ಈ ಥರ ಇರ್ಬೇಕು ನನಗೆ ರೊಟ್ಟಿ ಹಂಚು. ತಗ್ಗು ಇದ್ದರೆ ನನಗೆ ಸರಿ ಆಗೋದಿಲ್ಲ. ಈ ಥರ ಇದ್ದರೆ ಕ್ಲೀನಾಗಿ ಹಾಕ್ಕೊಂಡು ಚೌಕಾಗಿ ಬರ್ತೈತಿ. ಅಂದರೆ ರೊಟ್ಟಿ ಎಲ್ಲ ಮಡ್ಚ್ಕೊಂಡು ಹೋಗ್ಬಿಡ್ತೈತಿ. ನೋಡಿ ರೊಟ್ಟಿ ಎಷ್ಟು ಚಲೋ ಬಂದೈತಿ ಅಂತ ಅಂದು. ಇಷ್ಟು ರೊಟ್ಟಿ ಆಗ್ಯಾವ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು.